ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ನಾಡ ಕಚೇರಿಯಲ್ಲಿ ಕಂದಾಯ ಇಲಾಖೆಯಿಂದ ಪಿಂಚಣಿ ಅದಾಲತ್. ಸರ್ಕಾರದ ಆದೇಶದಂತೆ ಹಾಗೂ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ತಹಸೀಲ್ದಾರರು ಅಧಿಕೃತ ಜ್ಞಾಪನದಲ್ಲಿ ಸೂಚಿಸಿರುವಂತೆ ಬುಧವಾರದಂದು ಮುಂಗಾನಹಳ್ಳಿ ನಾಡ ಕಚೇರಿಯಲ್ಲಿ ಪಿಂಚಣಿ ಅದಾಲತ್ ಕಾರ್ಯಕ್ರಮ ಹಮ್ಮಿಕೊಂಡು ಅರ್ಹ ಫಲಾನುಭವಿಗಳಿಗೆ ಪಿಂಚಣಿ ಆದೇಶ ಪ್ರತಿಗಳನ್ನು ವಿತರಿಸಲಾಯಿತೆಂದು ನಾಡ ಕಚೇರಿಯ ಉಪ ತಹಸೀಲ್ದಾರ್ ವಿ ಮೋಹನ್ ಬಾಬು ತಿಳಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈಗಾಗಲೇ ಪಿಂಚಣಿ ಮಂಜೂರಾಗಿದ್ದು ಮಂಜೂರಾದ ದಿನಾಂಕದಿಂದ ಈ ತಹಲ್ವರೆಗೂ ಪಿಂಚಣಿ ಬಾರದೇ ಇರುವ ಬಗ್ಗೆ ಹಾಗೂ ಪಿಂಚಣಿ ಪಡೆಯುತ್ತಿದ್ದು ಮಧ್ಯದಲ್ಲಿ ನಿಂತು ಹೋಗಿರುವ ಪಿಂಚಣಿದಾರರು ಮನವಿಯನ್ನು ಸಲ್ಲಿಸಬಹುದೆಂದು ತಿಳಿಸಿದರು. ಸರ್ಕಾರ ನೀಡಿರುವ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಮಂಜೂರಾಗಿರುವ ಫಲಾನುಭವಿಗಳಿಗೆ ಆದೇಶ ಪ್ರತಿಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯೋತ್ಸವ ನಿರೀಕ್ಷಕರಾದ ಐನಹಳ್ಳಿ ಕೊಟ್ರೇಶ್, ಗ್ರಾಮ ಆಡಳಿತ ಅಧಿಕಾರಿಗಳಾದ HR ಬಿಂದುಶ್ರೀ, ನಾಗಮ್ಮ, ಬಿಂದುಶ್ರೀ ಸೇರಿದಂತೆ ಗ್ರಾಮ ಸಹಾಯಕರಾದ ನರೇಂದ್ರ, ರಾಜಣ್ಣ, ವೆಂಕಟರಮಣ, ಶ್ರೀನಿವಾಸ, ನಾರಾಯಣ ಸ್ವಾಮಿ ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಪಿಂಚಣಿ ವಂಚಿತರಾಗಬಾರದು ಅಂತೇಳಿ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳು ಪಡೆದುಕೋಬೇಕು ಅಂತ ಹೇಳಿ ಆ ಸೌಲಭ್ಯಗಳಲ್ಲಿ ಈ ಪಿಂಚಣಿ ಕೂಡ ಒಂದು ಸೌಲಭ್ಯ ಆಗಿದೆ. ಅತ್ಯಮೂಲ್ಯವಾದಂಥ ಸೌಲಭ್ಯವಾಗಿದೆ. ಇಂಥ ಒಂದು ಸೌಲಭ್ಯದ ಬಗ್ಗೆ ಯಾರ್ಯಾರಿಗೆ ಪಿಂಚಣಿ ಬರ್ತಾ ಇದೆ, ಯಾರ್ಯಾರು ಈಗಾಗಲೇ ಪಿಂಚಣಿ ಮಾಡಿಸ್ಕೊಂಡಿಲ್ಲ, ಯಾರ್ಯಾರಿಗೆ ಪಿಂಚಣಿ ಬಂದು ನಿಂತೋಗಿದೆ, ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದನ್ನು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶದಂತೆ, ಮಾನ್ಯ ತಹಶೀಲ್ದಾರ್ ಅವರ ಜ್ಞಾಪನ ಆದೇಶದಂತೆ ಈ ದಿನಾಂಕದಂದು ಎಲ್ಲ ಹೋಬಳಿಗಳಲ್ಲಿ ಒಂದೊಂದು ದಿನಾಂಕದಂದು ಅದಾಲತ್ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದೇ ಥರ ಈ ದಿನಾಂಕದಂದು ನಮ್ಮ ಒಂದು ಮುಂಗಾನಹಳ್ಳಿ ಹೋಬಳಿಯಲ್ಲೂ ಸಹ ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಈಗ ಯಾರ್ಯಾರು ಬಂದಿದ್ದೀರಾ, ಈಗಾಗಲೇ ಯಾರ್ಯಾರು ಪಿಂಚಣಿ ನಿಂತೋಗಿದೆ ಅವರು ಮನವಿ ಕೊಡ್ತಕ್ಕಂಥದ್ದು. ನಾವೀಗ ಇಮಿಡಿಯೇಟ್ ಅದಕ್ಕೆ ವರದಿ ಹಾಕಿ ನಾವು ತಾಲೂಕು ಆಫೀಸ್ ಕಳಿಸ್ತೀವಿ, ಅದನ್ನು ಮುಂದುವರಿಸ್ತೀವಿ. ಇನ್ನೇನಾದರೂ ಪಿಂಚಣಿ ಬಗ್ಗೆ ದೂರುಗಳೇನಾದ್ರು ಇದೆಯಾ ನಿಮ್ಮಲ್ಲಿ, ಅದು ಹೇಳ್ಬೋದು. ಕೂಲಂಕುಷ ಪರಿಶೀಲನೆ ಮಾಡಿ ನಿಮಗೆ ವಯಸ್ಸಿಂದ ಮಾಡಕ್ಕಾಗಲ್ಲಮ್ಮ. ಅದು ದಾಖಲೆಗಳು ತಂದಿದ್ದೀಯಮ್ಮ. 44 ಅಂದ್ರೆ ನಿಮಗೆ ಹತ್ತಿರ ಡಾಕ್ಯುಮೆಂಟ್ ಅಲ್ಲಿ ವೋಟರ್ ಕಾರ್ಡ್ ಒರಿಜಿನಲ್ ತಂದಿದ್ದೀರಾ? 50-52 ವರ್ಷ ವಯಸ್ಸು ಇರ್ಬೋದು ಅಷ್ಟೇ. ಅದ್ರಲ್ಲಿ ನಿಂತ್ಕೊಂಡು ಪೆನ್ಷನ್ ಮಾಡ್ಕೊಳ್ಳಿ. ನಿಮ್ಗೇನ ಇದು? ಇಲ್ಲಮ್ಮ, ಕೆಲವು ಬರೋದ್ರಲ್ಲಿ ನಿಮಗೆ 60 ವರ್ಷ ಮೇಲ್ಪಟ್ಟಾಗಿದೆ ಮಾತ್ರ OAP ಗೆ ಎಲಿಜಿಬಲ್ ಮಾಡ್ತೀರಾ. ಅಷ್ಟು ಒಳಗಡೆ ಮಾಡಕ್ ಬರೋದಿಲ್ಲ, ಆಯ್ತಾ?